ನಾವು ಮೊನ್ನೆ ಕೆಡಿ ಪ್ರಮೋಷನ್ ಹೋದಾಗ ಆಕಾಶದಲ್ಲಿ ಮಾತು ಹೇಳಿದ್ರಿ, ಮೇಲ್ಗಡೆ ಹೋಗ್ಬೇಕಾರೆ ಕಿಟ್ಟ ಕಣ್ಬಿಟ್ಟ ಅಂತ. ಅಂದ್ರೆ ದೊಡ್ಡವ್ರ ಸರ್ ಅಂದ್ರೆ ನಿಮ್ದು ಅವ್ರ ಕಾಂಬಿನೇಷನ್ ಬರುತ್ತೆ. ಕಲ್ಕಿ ಸಿನಿಮಾ ದೊಡ್ಡದಾಗಿ ನಾವೆಲ್ಲ ತುಂಬಾ ಸಂಭ್ರಮದಲ್ಲಿ ಬಂದಿದ್ವಿ ಅವರು. ಅಂದ್ರೆ ಅವರು ಸಂಪ್ರದಾಯಬದ್ಧವಾಗಿ ಹಾರ್ಮೋನಿಯಂ ಇಟ್ಕೊಂಡು ಮಾಡಿದ್ದು ಸರ್. ಅದು ಬರ್ಬೇಕು ಸರ್. ಅದು ಯಾವತ್ ಬರುತ್ತೋ ಗೊತ್ತಿಲ್ಲ. ಅದು ಹುಟ್ಟಿದ್ದು ಒಂದ್ ಸ್ವಲ್ಪ ಅಲ್ಲ, ಅದು ಹುಟ್ಟಿದ್ದೆ ಸಖತ್. ಯಾಕಂದ್ರೆ ನನ್ನ ಒಬ್ಬಂಗ್ ಗೊತ್ತು, ಎಲ್ಲರೂ ಗೊತ್ತಾಗ ನನಗೂ ಗೊತ್ತು, ನಾನು ಇದ್ದೆ ಇತ್ತು. 15 ದಿನ ಕಂಪೋಸ್ ಆಗಿದೆ, 15 ದಿನ ಸಾಂಗ್. ಫಸ್ಟ್ ಆಫ್ ಆಲ್ ಗುರುಗಳು ಹಿಂಗಂದಂಗ್ ಬರ್ಕೊಡೋರು 15 ದಿವಸ ತಗೊಂಡಿರೋ ಲೆಕ್ಕ ಹಾಕಿ ಅದು ಗುರುಗಳು ಏನ್ ಮಾಡ್ಬಿಟ್ರು, ಒಂದ್ಸರಿ ನಾನು ಗುರುಜಿ ಹರಿಕೃಷ್ಣ ಅವರು ಜೋಗಯ್ಯ ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇತ್ತು ಎಲ್ಲಿ ಚೆನ್ನೈಲಿ. ಜೋಗಯ್ಯ ಬಂದಿತ್ತು, ಹಂಸಲೇಖ ಸರ್ ಬಂದ್ಬಿಟ್ರು ಸ್ಟುಡಿಯೋ ಬಂದ್ಬಿಟ್ಟು, ನಿಮ್ಗೆ ಗುರುಜಿದು ಗುರುಕಿರಣ್ ಇದಾರೆ, ನಾನು ಗುರುಜಿ ಮತ್ತೆ ಇದು ನಿಂತ್ಕೊಂಡಿದೀವಿ. ಗುರುಗಳು ಬಂದ್ಬಿಟ್ರು, ನಮಸ್ಕಾರ ಮಾಡ್ಬಿಟ್ಟು ನಿಂತ್ಕೊಂಡ್ವಿ. ಏನೋ ಹರಿ ಈ ನನ್ನ ಮಗನ್ ಬ್ಯಾಕ್ಗ್ರೌಂಡ್ ಮಾಡ್ತಾ ಇದೀಯಾ? ಸತ್ತೇ ಹೋಗು ನೀನು ಆಯ್ತಾ. ಹಂಗಂದ ತಕ್ಷಣ ಅವ್ರಿಗೆ ಹೇಳಿದ್ರು, ನೋಡಿ ಗುರುನು ನೀವು ಏನೇ ಟಾರ್ಚರ್ ಅಂತಲ್ಲ ಅವನು ಅಂದ್ರು ಗುರುಜಿಗೆ. ಗುರುಜಿ ಹೇಳ್ತಾರೆ, ಗುರುಜಿ ನಾನು ಯಾವ್ದು ಟಾರ್ಚರ್ ಕೊಟ್ಟಿದ್ದೀನಿ ಗುರುಜಿ? ಲೋ ರೀ ನಿಂದು ಟಾರ್ಚರ್ ಅಂತಲ್ಲ, ಅದಕ್ಕೆ ನನ್ನ ಮಗನ್ ಯಾವುದೇ ಕಾರಣಕ್ಕೂ ಈ ನನ್ನ ಮಗನ್ ಪಿಕ್ಚರ್ ಬಂದ್ರೆ ಮಾಡಲ್ಲ ನಾನು ಅಂದ್ರು. ಬನ್ನಿ ಗುರುಗಳೇ, ನಿಮ್ಮನ್ನ ಬಿಟ್ಬಿಟ್ಟವ ಆ ಸ್ಟೇಜಿಗೆ. ಅಯ್ಯೋ ಆ ಸ್ಟೇಜಿಗೆ ಎಲ್ಲಿ ಬಿಟ್ಬಿಡ್ತೀನಿ ನಾನು ನಿಮ್ಮನ್ನ ನೋಡ್ಕೊಂಡೆ ಇಂಡಸ್ಟ್ರಿಗೆ ಬಂದಿರೋದು, ಅದೇ ನಿಮ್ಮನ್ನ ಬಿಟ್ಬಿಟ್ಟು ಸಿನಿಮಾ ಮಾಡ್ಬಿಡ್ತೀನಿ ನಾನು ಅಂತ. ಯಾವ್ದೇ ಕಾರಣಕ್ಕೂ ಬೇಡ ಕಣ, ನಿನ್ ಬಗ್ಗೆ ಎಲ್ಲ ಹೇಳ್ತಾರೆ ನನ್ನ ಮಗನೇ, ಇದು ಕಟ್ ಮಾಡಿ ಅಲ್ಲಿ ಹಾಕು, ಅಲ್ಲಿ ಕಟ್ ಮಾಡಿ ಇಲ್ಲಿ ಹಾಕು, ಇಲ್ಲಿ ಕಟ್ ಮಾಡಿ ಅಲ್ಲಿ ಹಾಕು, ಈ ತರ ಎಡಿಟ್ ಮಾಡ್ತೀನಿ ಮ್ಯೂಸಿಕ್ನ ನೀನು, ಅವೆಲ್ಲ ಆಗ್ದಿರೋ ಕೆಲಸ ನಡೆಯಲ್ಲ ಅಂದ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಟ್ರು. ಅದಾದ್ಮೇಲೆ ಹೋದೆ, ಒಳ್ಳೆ ಒಂದು ಸಾಂಗ್ ಮಾಡಿಕೊಡಿ ಗುರುಗಳೇ. ಬೇಡ ಕಣ ಗೌಡ, ನನಗೂ ನೀವು ಸೆಟ್ ಆಗಲ್ಲ, ಹೋಗಪ್ಪ. ಇಲ್ಲ ಗುರುಗಳೇ, ನನ್ನ ಲೈಫಲ್ಲಿ ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ನಾನು ಏನಾದರೂ ಸಾಧನೆ ಮಾಡಿದ್ದೀನಿ, ನಿಮ್ಮ ಹತ್ರ ಒಂದು ಸಾಂಗ್ ಮಾಡಿಸ್ಕೋಬೇಕು, ನನಗೆ ಇದು ಇಂಪಾರ್ಟೆಂಟ್, ಒಂದು ಸಾಂಗ್ ಮಾಡ್ಬೇಕು. ನೀವು ಗುರುಜಿ, ಅರ್ಜುನ್ ಜನ್ಯ, ಹರಿ, ರೆಹಮಾನ್, ಇಷ್ಟು ಜನ ಆ ಪಿಕ್ಚರ್ಗೆ ಮ್ಯೂಸಿಕ್ ಅಂತ ಹೋಗ್ಬಿಟ್ಟು, ಇಷ್ಟು ಜನ ಸಾಂಗ್ಗಳು, ಒಂದೊಂದು ಸಾಂಗ್. ಓ ಇವರೆಲ್ಲ ಮಾಡ್ತಾವ್ರಾ? ಸರಿ, ಅವರೆಲ್ಲ ಹಾಳಾಗೋಯ್ತು ನನ್ನ ಮಗ. ಅಯ್ಯಯ್ಯಪ್ಪ, ನಿನ್ ಸವಾಸ ಮಾಡಿದ್ರೆ ನನ್ನ ಮಗನೇ ಅಂದ್ರು. ಇಲ್ಲ ಗುರುಗಳ ಎಲ್ಲ ಮಾಡ್ಕೊಟ್ಟವ್ರೆ. ಓ ಎಲ್ಲ ಮಾಡ್ಕೊಟ್ಟವ್ರಾ? ಸರಿ ಹಂಗಾರೆ ಒಳ್ಳೇದಾಯ್ತು. ಈಗ ನಾನ್ ಮಾಡಲ್ಲ, ಹೋಗು ಅಂದ್ರು. ಏನ್ ಮಾಡ್ಲೇಬೇಕು, ಇಲ್ಲೇ ಕುತ್ಕೋತೀನಿ ಹಿಂದೆ. ಒಂದ್ ದಿವಸ ಒಪ್ಲಿಲ್ಲ. 2ನೇ ದಿನ ಹೋದೆ. 2ನೇ ದಿನ ಹೋದ್ಮೇಲೆ ಆಯ್ತು ಕಣ ಗೌಡ ಬಾರ, ನಿನ್ನ ಫ್ಯಾಷನ್ ಡೆಕೋರೇಷನ್ ಮಾಡ್ತೀನಿ ಬಲ್ಲ. ಕತೆ ಹೇಳಿಸ್ದೆ. ತುಂಬಾ ಚೆನ್ನಾಗಿದೆ ಕಣ, ಭಾಳ ಖುಷಿ ಆಯ್ತು ಕಣ. ಏನ್ ಮಾಡ್ಬೇಕು ನಾನು ಜಗತ್ತಲ್ಲಿ? ನೀವು ಈ ಕತೆನ ಟೈಟ್ಲ್ ಕತೆ ನೀವು ಹೇಳಕ್ ನಿಮ್ಮೊಬ್ಬರ ಕೈಲೇ ಸಾಧ್ಯ. ಯಾವನು ಈ ಸಾಹಿತ್ಯನಾಗ್ಲಿ ಈ ಸ್ಟೋರಿ ಆಗ್ಲಿ ಬರೆಯಕ್ ಚಾನ್ಸ್ ಇಲ್ಲ. ಇದನ್ನ ನಂಗೆ ಸಾಂಗ್ ಮಾಡ್ಕೊಡ್ಬೇಕು ನೀವು. ಅಷ್ಟು ನಂಬ್ಕೊಂಬಂದಿದೆ ಗೌಡನ ನೀನು. ಮತ್ತೆ ಗುರುಗಳೇ ನೀವು ಬರೀದಿರೋ ಪದನೇ ಇಲ್ಲ ಅಂದ್ಬಿಟ್ಟು ಶುರು ಮಾಡಿದೆ. 1 ದಿನ ಆಯ್ತು, 2 ದಿನ ಆಯ್ತು, ರಿಜೆಕ್ಟು ಸಾಂಗ್ ರಿಜೆಕ್ಟು. ಕೊನೆಗೆ ಲೈ ರೆಡಿ, ನಾಳೆಗೆ ಒಂದು ಕೆಲಸ ಮಾಡ, 5 ಗಂಟೆ ಬರ ಹೋಗ. ಬೆಳಿಗ್ಗೆ 5 ಗಂಟೆ ಬರಲ್ಲ ಗುರುಗಳೇ. ಆಯ್ತು 5 ಗಂಟೆ ಬಾ ಹೋಗು. ಹೋದೆ, ಹೋಗಿ ನೀಟಾಗಿ ನಾನು ಕುಂಕುಮ ಇಟ್ಕೊಂಡು ಹೋದೆ. ಹೆಂಗೆ ಕೂತಿದ್ರು ಅಂದರೆ ಸರಸ್ವತಿ ಯಪ್ಪ, ಈ ಕಡೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಮಧ್ಯ ಇದು ಹಾರ್ಮೋನಿಯಂ ಒಂದು ಸಾಲ ಹಾಕೊಂಡವ್ರೆ. ಏನೇ ನನ್ನ ಮಗಂದು ಒಂದು ಸಾಲ ಹಾಕೊಂಡು ಕುಂತವ್ರ ಮಗ. ನಾನು ಅವಾಗಲೇ ನೋಡಿದ್ದು ಬ್ರಹ್ಮ ಅಂತ. ಅಯ್ಯೋಯ್ಯೋ ಏನು ಬ್ರಹ್ಮನೇ ಅದು. ಕುತ್ಕೊಳ್ಳೋಗೌಡ ಅಂದರು, ಕೂರೋಗೌಡ ಕುಂತ್ಕೊಂಡೆ. ನುಡ್ಸಿದ್ರು ಮಗ. ಫಸ್ಟು ಹಿಂಗಂದ್ರು ಸುಮ್ಮನೆ. ನನಗೆ ಅಲ್ಲೇ ಗೊತ್ತಾಯ್ತು, ಓಹೋ ಅಂತ ಏನೋ ಹೊಡಿತಾರೆ ಈಗ ನನಗೆ ಅಂತ. ಪ್ರತಿ ಸಾರಿನೂ ನನಗೆ 15 ದಿವಸದಿಂದ ಇದಾಗಲಿಲ್ಲ. ಅಲ್ಲಿ ಹಾಕಿದ್ರು ಕಿಟ್ಟ ಕಣ್ಬಿಟ್ಟ ಅಂದರು. ಸುಮ್ಮನೆ ಇದ್ದೆ. ದ್ವಾಪರ ಯುಗದ ಮಹಾಯುದ್ಧಕ್ಕೆ ಕಾಲಿಟ್ಟ ಅಂದರು. ನಾನು ಬಿದ್ದುಬಿಟ್ಟೆ ಉದ್ದ ಕಾಲಿಗೆ. ಕಿಟ್ಟ ಕಣ್ಬಿಟ್ಟ, ದ್ವಾಪರ ಯುಗದ ಮಹಾಯುದ್ಧಕ್ಕೆ ಕಾಲಿಟ್ಟ, ಕಿಟ್ಟ ಕಣ್ಬಿಟ್ಟ. ಅದು ಮಹಾರಸಿಕ, ಮಹಾಯೋಗಿ, ಮಹಾನಾಯಕ, ಮಹಾಗಾಯಕ, ಮಹಾಯುಗದ ಸಂಸ್ಥಾಪಕ ಕಿಟ್ಟ ಕಣ್ಬಿಟ್ಟ ಅಂದರು. ಏನು ಮಾತಾಡ್ತೀವಿ ಅವ್ರ ಹತ್ರ? ಅಂದರೆ ಏನು ಮಹಾಭಾರತನ, ವಾಟ್ ಇಸ್ ಮಹಾಭಾರತ ಅನ್ನೋದೇನಿದೆ, 1-2 ಲೈನಲ್ಲಿ ಹೇಳೋದು ಬರೆದು ಗೀಜ್ ಬಿಸಾಕ್ಟ್ರು.